ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸೌಮ್ಯ ಗೌಡ. ನಿಮಗೊಂದೊಳ್ಳೆ ಮಂಡ್ಯ ಸ್ಟೈಲ್ ಚಿಕನ್ ಫ್ರೈನ, ಗ್ರೀನ್ ಕಲರ್ ಚಿಕನ್ ಫ್ರೈನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ, ಬಾಯ್ಲರ್ ಚಿಕನ್ನು, ಮತ್ತು ಹಾಗೆ 2 ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಹಾಗೆ ಈರುಳ್ಳಿ ಒಂದೂವರೆ ಬೇಕಾಗುತ್ತೆ, ಎರಡು ಬೇಡ. 1 ಈರುಳ್ಳಿನ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಕೊಳ್ಳೋಣ. ಹಾಗೆ ಇನ್ನೊಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಸಿಮೆಣಸಿನ್ಕಾಯಿನ ಉದ್ದುದ್ದ ಸೀಳ್ಕೊಂಡು ಅದನ್ನು ಹಾಗೆ ಒಗ್ಗರಣೆಗೆ ಹಾಕೋಬೋದು. ಈರುಳ್ಳಿ ರುಬ್ಕೊಂಡಿದ್ದೀನಿ, ಬಾಣಲಿ ಇಟ್ಟಿದ್ದೀನಿ. ಹಳೇ ಬಾಣಲಿ, ತುಂಬ ಟೇಸ್ಟಿಯಾಗುತ್ತೆ. ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು, ಟೆಫ್ಲಾನ್ ಕೋಟಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಬಾಣಲಿನೇ ಯೂಸ್ ಮಾಡೋದು. ಸೊ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ ಎಲ್ಲ ಹಾಕ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ಸ್ಟವ್ ಮ್ಯಾನೇಜ್ಮೆಂಟ್ ಅಂತೂ ವೆರಿ ಇಂಪಾರ್ಟೆಂಟ್. ಅಡುಗೆ ಟೇಸ್ಟಿಯಾಗಿ ಆಗಬೇಕಂದ್ರೆ ಫ್ಲೇಮ್ನ ಸಣ್ಣ ಮಾಡೋದು, ಮತ್ತು ಜಾಸ್ತಿ ಎಲ್ಲಿ ಬೇಕಲ್ಲಿ ದೊಡ್ಡ ಉರಿ ಬೇಕಾದರೆ ಕೊಟ್ಕೋಬೋದು. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡ್ರೆ ಸಾಕು. ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು, ಬೇಗ ಫ್ರೈ ಆಗುತ್ತೆ ಈರುಳ್ಳಿ. ಹಾಗೆ ರುಬ್ಬಿರೋ ಅಂಥ ಈರುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಈರುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ 2 ಫ್ರೈ ಆಗಬೇಕು. ಇನ್ನು ಸ್ವಲ್ಪ ಬೇಕಂದ್ರೆ ಸಾಲ್ಟ್ ಹಾಕ್ಕೋಬೋದು, ಇಲ್ಲಿದ್ರೆ ನಡೆಯುತ್ತೆ. ಹಾಗೆ ಇದು ಸ್ವಲ್ಪ ಫ್ರೈ ಆಗಿ ನೀರಿನಂಶ ಹೋದರೆ ಆಮೇಲೆ ಚಿಕನ್ ಹಾಕ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಈರುಳ್ಳಿ. ನಾನು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡಿದ್ದೀನಿ, ಮತ್ತು ಫ್ರೀಡಮ್ ಆಯಿಲ್ ಸ್ವಲ್ಪ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಚಿಕನ್ ಹಾಕ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ ಚಿಕನ್ನು ಸ್ನೇಹಿತರೆ. 1-3 ಸಲ ತೊಳ್ಕೊಂಡ್ರೆ ಸಾಕಾಗುತ್ತೆ. ಚಿಕನ್ ಹಾಕಿ ಸ್ವಲ್ಪ ಚೆನ್ನಾಗಿ ಹಂಗೆ ನೀಟಾಗಿ ಕೈ ಆಡಿಸಿದ್ರೆ ಮಿಕ್ಸ್ ಆಗುತ್ತೆ. ಜಾಸ್ತಿ ಕಲ್ಸಕ್ಕೆ ಹೋಗಬಾರ್ದು, ಚಿಕನೆಲ್ಲ ಒಡ್ಕೊಳ್ಳುತ್ತೆ. ಸುಮ್ಮನೆ ಹಾಗೆ 1-2 ಸಲ ಈ ಥರ ಮಾಡಿ ಸ್ವಲ್ಪ ಫ್ಲೇಮ್ನ ದಪ್ಪ ಮಾಡ್ಕೋಬೇಕು ಈ ಟೈಮಲ್ಲಿ. ಮತ್ತು ಚಿಕನ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸ್ವಲ್ಪ ಹಾಕ್ಕೋಬೇಕು. ಫಸ್ಟೇ ಹಾಕಿರ್ತೀವಿ ಈರುಳ್ಳಿಗೆ, ಮತ್ತು ಚಿಕನ್ಗೆ ಸ್ವಲ್ಪ ಹಾಕ್ಕೋಬೇಕು. ಅದು ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ 1-2 ಸರಿ ತಿರುಕೋಬೇಕು. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಮೇಲೆ ಸ್ವಲ್ಪ 1-2 ಸಲ ಹಾಗೆ ಹೀಗೆ ಮಾಡಿದ್ರೆ ಆ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಬಿಟ್ಕೊಂಡಾಗ ಅದಲ್ಲೇ ಬೇಯುತ್ತೆ, ಮತ್ತು ಕಲಿಸ್ಕೊಂಬಿಡುತ್ತೆ, ಬೇಗ ಒಡ್ಕೊಂಬಿಡುತ್ತೆ ಚಿಕನ್ ಅಂತಾರೆ. ಮೊಸರು ಹಾಕ್ಕೊಳ್ತಾರೆ ಈ ಟೈಮಲ್ಲಿ. ನಾನು ಮೊಸರು ಹಾಕ್ತಾಯಿಲ್ಲ, ಏಕೆಂದರೆ ಸ್ವಲ್ಪ ಸ್ಪೈಸಿಯಾಗಿ ಖಾರವಾಗಿ ತಿಂತೀವಿ ನಾವು. ಹಾಗಾಗಿ ನಾನು ಮೊಸರು ಆ್ಯಡ್ ಮಾಡ್ತಾಯಿಲ್ಲ. ಸೊ ಈ ಟೈಮಲ್ಲಿ ಒಂದು 5 ನಿಮಿಷ ಬಿಟ್ಟು ಮತ್ತು ಚಿಲ್ಲಿ ಪೌಡರು, ನಾನು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಆದಮೇಲೆ ಧನಿಯಾ ಪೌಡರು, ಹಾಗೆ ಗರಂ ಮಸಾಲ ಮತ್ತು ಜೀರಾ ಪೌಡರ್ ಹಾಕ್ಬೇಕು. ನೆಕ್ಸ್ಟು ಜೀರಾ ಪೌಡರು, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಜೀರಾ ಪೌಡರು ಸಾಕು, ಅಷ್ಟೇ. ಅದು ನಾನು ಮಾಡ್ತಿರೋದು ಗ್ರೀನ್ ಕಲರ್ ಚಿಕನ್ನು, ಮಂಡ್ಯ ಸ್ಟೈಲ್ ಗ್ರೀನ್ ಕಲರ್ ಚಿಕನ್ ಫ್ರೈ. ಆದರೆ ಇದೆಲ್ಲ ಸ್ವಲ್ಪ ಚಿಕನ್ ಸ್ವಲ್ಪ ಉಪ್ಪು ಮತ್ತು ಖಾರ ಎಲ್ಲ ಹಿಡಿಬೇಕಲ್ಲ, ಹಂಗಾಗಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದನ್ನೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ನೀಟಾಗಿ ಬೇಯುತ್ತೆ, ಮತ್ತು ನೀರು ಬಿಟ್ಕೊಳ್ಳುತ್ತೆ. ಈ ಟೈಮಲ್ಲಿ ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ, ಆ ಚಿಕನ್ ಸ್ಮೆಲ್ಲೆಲ್ಲ ಹೋಗುತ್ತೆ. ಸೊ ನೆಕ್ಸ್ಟು ಒಂದು ಟೊಮೊಟೊ ಹಾಕ್ಕೊಂಡ್ರೆ ಒಂಥರ ಸ್ಪೈಸಿ ಆಗುತ್ತೆ, ಚೆನ್ನಾಗಿರುತ್ತೆ, ಜ್ಯೂಸಿಯಾಗಿರುತ್ತೆ ಚಿಕನ್ ಅಂತ. ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಾನು. ನಾಟಿ ಆದರೂ ಹಾಕ್ಕೋಬೋದು, ಆ್ಯಪಲ್ ಟೊಮೊಟೊ ಆದರೂ ಹಾಕ್ಕೋಬೋದು.
ಪ್ಲೇಟ್ ಮುಚ್ಚಿದ್ದೀನಿ, ನೀರು ಬಿಟ್ಕೊಳ್ಳುತ್ತೆ. ಆ ನೀರಲ್ಲೇ ಬೇಯುತ್ತೆ ಸ್ವಲ್ಪ. ಯೂಶ್ವಲಿ ಪ್ಲೇಟ್ ಮುಚ್ಚಲ್ಲ, ಮುಚ್ಚಿದ್ರೆ ನೀರು ಬಿಟ್ಕೊಳ್ಳುತ್ತೆ ಅಂತ. ಮುಚ್ಕೊಂಡ್ರೆ ಈ ಚಿಕನ್ ಬೇಯುತ್ತೆ ಸ್ವಲ್ಪ ಬೇಗ. ಏನೂ ಡಿಫರೆನ್ಸ್ ಎಲ್ಲ ಏನೂ ಇರಲ್ಲ ಸ್ನೇಹಿತರೆ. ನೀರಿದ್ದಂಗೆ ಹಾಕೋಬೋದು, ಏನಿಲ್ಲ. ಟೊಮೊಟೊ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಟೊಮೊಟೊ ಜೊತೆ ಎಲ್ಲ ಚೆನ್ನಾಗಿ ಬೇಯಲಿ. ಈ ಟೈಮಲ್ಲಿ ಕೂಡ ಪ್ಲೇಟ್ ಮುಚ್ಕೋಬೋದು ನೀವು. ಪ್ಲೇಟ್ ಮುಚ್ಚಿಟ್ರೆ ಐ ಫ್ಲೇಮೇ ಇದ್ದರೂ ನಡೆಯುತ್ತೆ ಇದಕ್ಕೆ. ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜವಾರಿ ಬೆಳ್ಳುಳ್ಳಿ. ಅದು ಸ್ವಲ್ಪ ಹಾಕಿದ್ರೂ ಟೇಸ್ಟ್ ಬರುತ್ತೆ. ಬೆಳ್ಳುಳ್ಳಿ ಒಂದು 2 ಸ್ಮಾಲ್ ಆದರೆ 2, ಮತ್ತು ಒಂದು ಶುಂಠಿ ಸ್ವಲ್ಪನೇ ಶುಂಠಿ, ಮತ್ತು ಒಂದು 8ರಿಂದ 10 ಮೆಣಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿ ಹಾಕೋಬೋದು. ಸೊ ಒಂದು 8ರಿಂದ 10 ನಾವು ಕಟ್ ಮಾಡಿ ಕೂಡ ಹಾಕಿದ್ದೀವಿ ಫಸ್ಟೇ. ಒಂದು 8ರಿಂದ 10 ಸಾಕು. ಒಂದು ನಿಮ್ಗೆ ಎಷ್ಟು ಇದು ಬೇಕು ಹಾಗೆ. ಪೆಪ್ಪರು ಇಷ್ಟ ಆದರೆ ಪೆಪ್ಪರು ಸ್ವಲ್ಪ ಜಾಸ್ತಿ ಹಾಕೋಬೋದು, ಮೆಣಸಿನ್ಕಾಯಿ ಕಡಿಮೆ ಮಾಡಿ. 1-2 ಸ್ಪೂನ್ ಪೆಪ್ಪರು, ಕಾಳು ಮೆಣಸು, ಮತ್ತು ಚಕ್ಕೆ 1-2 ಪೀಸು. ಒಗ್ಗರಣೆ ಕೂಡ ಹಾಕಿರ್ತೀವಲ್ಲ, 1-2 ಪೀಸ್ ಚಕ್ಕೆ, 1-2 ಲವಂಗ, 1-2 ಲವಂಗ. ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಚಿಕನ್ ಫ್ರೈ ಸ್ನೇಹಿತರೆ ಇದು. ಮತ್ತು ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ. ಫ್ರೆಶ್ಶಾಗಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು 2 ದಿನ 3 ದಿನ ಅಂತ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ. ಅಲ್ಲಿ ತಂದು ಫ್ರೆಶ್ಶಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಕೂಡ ತುಂಬ ಟೇಸ್ಟಿಯಾಗಿ ನಾವು ಚಿಕನ್ ಫ್ರೈ ಮಾಡ್ಕೋಬೋದು. ಸೊ ತೆಂಗಿನಕಾಯಿ ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು. ಗ್ರೇವಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಇಲ್ಲ ಹಾಗೆ ದೋಸೆಗೆ ಚಪಾತಿಗೆಲ್ಲ ಅಂದರೆ ಸಾಕಿಷ್ಟೇ ಕಾಯಿ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ತರಿಯಾಗೇ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಗ್ರೀನ್ ಕಲರ್ ಚಿಕನ್ ಫ್ರೈ, ಮಸಾಲೆ ಕೂಡ ಗ್ರೀನಾಗಿ ಆಗುತ್ತೆ. ಸೊ ಇದು ನೀರು ಬಿಟ್ಕೊಂಡಿದೆ, ಬೆಂದಿದೆ. ಆಲ್ಮೋಸ್ಟ್ 50% ಬೆಂದಿರುತ್ತೆ ಚಿಕನ್ನು. ಈ ಟೈಮಲ್ಲಿ ಮಸಾಲೆ ಹಾಕ್ಕೊಂಡು ಫುಲ್ಲು ಪೂರ್ತಿ ಮಸಾಲೆ ಹಾಕ್ಕೋಬೇಕು. ಪೂರ್ತಿ ಮಸಾಲೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಷ್ಟು ಗ್ರೇವಿ ಬೇಕು ಅದಕ್ಕೆ ನೋಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಈ ಟೈಮಲ್ಲಿ ಕೂಡ ಸ್ವಲ್ಪ ನಿಧಾನಕ್ಕೇ ತಿರುಗಬೇಕಾಗತ್ತೆ ಸ್ನೇಹಿತರೆ. ಬೆಂದಿರುತ್ತಲ್ಲ, ಮತ್ತು ಚಿಕನ್ ಪೀಸ್ ಆಗಿಬಿಡುತ್ತೆ ಅಂತ. ಸೊ ನಿಮಗೆ ಗ್ರೀನ್ ಕಲರೇ ಬೇಕಂದರೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ನಡೆಯುತ್ತೆ. ಸೊ ಹಾಗೆ ಕೂಡ ಗರಂ ಮಸಾಲ, ಧನಿಯಾ ಪೌಡರು, ಜೀರಾ ಪೌಡರ್ ಹಾಕೋಬೋದು. ಇದೆಲ್ಲ ನೀರು ಆಲ್ಮೋಸ್ಟ್ ಸುಂಡಿದೆ, ಚಿಕನಲ್ಲಿರೋ ನೀರೆಲ್ಲ ಸುಂಡಿದೆ. ಸೊ ಮಸಾಲೆ ಹಾಕಿ ಸ್ವಲ್ಪ ಒಂದು ಆಯಿಲಲ್ಲಿ ಒಂಚೂರು ಅದು ಫ್ರೈ ಆಗಲಿ ಅಂತ. ಆಮೇಲೆ ನೀರು ಹಾಕೋಬೋದು ಎಷ್ಟು ಬೇಕಷ್ಟು. ನಿಮ್ಗೆ ಜಾಸ್ತಿ ಗ್ರೇವಿ ಬೇಕಂದರೆ ಜಾಸ್ತಿ ತೆಂಗಿನಕಾಯಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಗ್ರೇವಿ ಥರ ಆಗುತ್ತೆ. ನಾನು ಇಷ್ಟೇ ಹಾಕ್ತಾಯಿದ್ದೀನಿ, ದೋಸೆಗೆ ಮಾಡ್ತಿರೋದು ಫ್ರೈ ಇದು. ಸೊ ಇಷ್ಟು ಸಾಕಾಗುತ್ತೆ ನೀರು. ಒಂದು ಸಲ ತಿರುಗಿಬಿಟ್ಟು ಇನ್ನು ಸ್ವಲ್ಪ ಮಸಾಲೆಗೆ ಬೇಕಂದರೆ ನೀವು ಉಪ್ಪು ಹಾಕ್ಕೋಬೋದು. ಸೊ ನಾನು ಹಾಕ್ತೀನಿ ಸ್ವಲ್ಪ, ಯಾಕೆಂದರೆ 3 ಟೈಮ್ಸ್ ಹಾಕಿದ್ದೀನಿ ಉಪ್ಪು. ಈರುಳ್ಳಿಗೊಂದು ಸಲ, ಚಿಕನ್ ಆದಮೇಲೆ ಒಂದು ಸಲ, ಈಗ ಚೂರು ಚಿಟಿಕೆ ಉಪ್ಪು ಮಸಾಲೆಗೋಸ್ಕರ ಹಾಕಿ ಮುಚ್ಚಿಟ್ಬಿಡೋದು ಸ್ನೇಹಿತರೆ. ಒಂದು 5ರಿಂದ 10 ನಿಮಿಷ ಆದರೆ ಚಿಕನ್ ಫ್ರೈ ರೆಡಿ. ಸೊ ಅದು ಆಯಿಲ್ ಬಿಟ್ಕೊಂಡಿರುತ್ತೆ. ಒಂದು 10 ನಿಮಿಷ ಮುಚ್ಚಿಟ್ರೆ ಸಣ್ಣ ಉರಿ ಮಾಡಬೇಕು ಸ್ನೇಹಿತರೆ. ಈ ಟೈಮಲ್ಲಿ ಆಯಿಲ್ ಬಿಟ್ಕೊಂಡಿರುತ್ತೆ. ಸೊ ಚಿಕನ್ ಫ್ರೈ ರೆಡಿಯಾಗಿದೆ. ನಾನು ಚಾಕು ಇಟ್ಟಿದ್ದೀನಿ ಬಾಣಲೆ ಕೆಳಗಡೆ, ಅದನ್ನು ಇವಾಗ ಹಚ್ತೀನಿ. ಯಾಕೆಂದರೆ ತರಬೇಕಾದ್ರೆ ದೃಷ್ಟಿ ಆಗಿರುತ್ತೆ, ಯಾರಾದರೂ ನೋಡಿರ್ತಾರೆ ಕಟ್ ಮಾಡಬೇಕಾದ್ರೆ ನಮ್ಮ ದೃಷ್ಟಿ ಕೂಡ ಆಗಿರುತ್ತೆ. ಹಾಗಾಗಿ ಅದನ್ನು ಹಚ್ಚೋದು ನಮ್ಮ ವಾಡಿಕೆ. ಸೊ ದೃಷ್ಟಿ ಹೋಯ್ತು, ಚಿಕನ್ ಫ್ರೈ ರೆಡಿ. ಸೊ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ
ಸೊ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಸೊ ಫ್ಲೇವರು ಕೊಡುತ್ತೆ. ಕರಿಬೇವು ಕೂಡ ಹಾಕೋಬೋದು. ಸೊ ನನಗೆ ಬಟರ್ ತುಂಬ ಇಷ್ಟ, ಹಾಗಾಗಿ ಲಾಸ್ಟಲ್ಲಿ 1 ಸ್ಪೂನ್ ಬಟರ್ ಹಾಕ್ತಾಯಿದ್ದೀನಿ. ಅದು ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು, ಇಲ್ಲದಿದ್ದರೆ ಬೇಡ. ನನಗಿಷ್ಟ, ಎಲ್ಲ ಅಡುಗೆಗೂ ಬಟರ್ ಯೂಸ್ ಮಾಡ್ತೀನಿ ನಾನು. ಸೊ ಚಿಕನ್ ಫ್ರೈ ರೆಡಿ ಸ್ನೇಹಿತರೆ. ನಾನು ನಿಮ್ಮ ಸೌಮ್ಯ ಗೌಡ. ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ.